ದೇವೇಗೌಡ ಸರ್ ಬರ್ತಡೇ ದಿನ ಮಾಡಿರೋದು ಇನ್ನೂ ಸಖತ್ ಖುಷಿಯಾಗೈತೆ. ಈಗ ಯಾರು ಬೆಂಗಳೂರು ಬಂದಾಗ ತುಂಬಾ ಜನಕ್ಕೆ ಗೊತ್ತಿರ್ತದೆ ಊಟದ ಅನುಭವ ಏನು, ಊಟದಲ್ಲಿ ಏನು ಅಂತ ಅನುಭವ ಆಗಿದೆ. ನಮ್ಮ ಅಚ್ಚುಮೆಚ್ಚಿನ ಗಿಲ್ಲಿ ನಟ ಅವರು ಇಲ್ಲಿ ಬಂದಿದ್ದಾರೆ, ಅವರು ಚಾಲನೆ ಕೊಟ್ಟಿದ್ದಾರೆ. ಮತ್ತೆ ಇದು 9 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಈ ಅಪ್ಪಾಜಿ ಕ್ಯಾಂಟೀನು ಇದು ನಿರಂತರವಾಗಿ ಬಡವರಿಗೋಸ್ಕರ ನಿರ್ಮಾಣ ಆಗಿರತಕ್ಕಂಥ ಈ ಕ್ಯಾಂಟೀನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಸ್ವಂತ ಶಕ್ತಿಯಿಂದ. ಊಟವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಾನು ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬಹುಶಃ ಇದು ಸನ್ಮಾನ್ಯ ದೇವೇಗೌಡರ ಒಂದು ಏನು ಕನಸನ್ನ ನಾನು ನೆನಸು ಮಾಡಬೇಕಾಗಿರತಕ್ಕಂಥ ಅವರ ಒಂದು ಅಭಿಮಾನಿಯಾಗಿ ಒಬ್ಬ ಪರಮ ಭಕ್ತನಾಗಿ ಇದನ್ನು ನಾನು ಮಾಡ್ತಾ ಇದ್ದೀನಿ. ಇದು ನನ್ನ ಶಕ್ತಿ ಇರೋವರೆಗೂ ನಿರಂತರವಾಗಿ ಇದನ್ನು ನಡೆಸ್ಕೊಂಡು ಹೋಗ್ತೀನಿ. ಬಹುಶಃ ನಾನು ಅಪ್ಪಾಜಿ ಕ್ಯಾಂಟೀನ್, ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ನ ಓಪನ್ ಮಾಡೋ ನಂತರ ಸರ್ಕಾರ ವತಿಯಿಂದ ಆಗಿರತಕ್ಕಂಥ ಇಂದಿರಾ ಕ್ಯಾಂಟೀನು ಪ್ರಾರಂಭ ಆಗಿದ್ದು, ಅಲ್ಲಿಗೂ ನಮಗೂ ಬಹಳಷ್ಟು ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗಲ್ಲ ಅದು ಓಪನ್ ಆಗುತ್ತೆ, ಆಮೇಲೆ ಮುಚ್ಚೋಗುತ್ತೆ. ನಮ್ದು ಹಾಗಲ್ಲ, ನಿರಂತರವಾಗಿ ನನಗೆ ಎಷ್ಟೇ ಕಷ್ಟ ಇರಲಿ ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತೆ ನಮ್ಮ ಮಾಜಿ ಪ್ರಧಾನಿಗಳು, ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ಅಂತೇಳಿ ಇದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಯ ಜನ ಪ್ರೀತಿ ವಿಶ್ವಾಸದಿಂದ ಬಂದು ಅದನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತೇಳಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಅವರ ಹುಟ್ಟುಹಬ್ಬವನ್ನು ಈ ಥರ ಬಡವರಿಗೆ ಊಟ ಕೊಡೋ ಮೂಲಕ ಸರಳವಾಗಿ ನಾನು ಇದನ್ನು ಆಚರಣೆ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತೇನು ಬಸವನಗುಡಿ ಹನುಮಂತನಗರಲ್ಲಿ ಇರತಕ್ಕಂಥ ಈ ಒಂದು ಅಪ್ಪಾಜಿ ಕ್ಯಾಂಟೀನಲ್ಲಿ ಆಟೋ ಚಾಲಕರಿಗೆ ಸಮವಸ್ತ್ರ ಇರ್ಬೋದು, ಮಹಾಲಕ್ಷ್ಮಿ ಪೌರ ಕಾರ್ಮಿಕರು ಅವರು ಕೂಡ ಖುಷಿಯಿಂದ ಚೆನ್ನಾಗಿರಬೇಕು ಅಂತೇಳಿ ಅವರಿಗೂ ಕೂಡ ಇವತ್ತು ಒಂದು ಸೀರೆ ಕೊಡೋ ಮೂಲಕ ಇವತ್ತು ಗಿಲ್ಲಿ ಅವರು ಬಂದಿದ್ದಾರೆ. ಅವರು ವಿಶೇಷ ಅತಿಥಿಯಾಗಿ ನನ್ನ ಜೊತೆಯಲ್ಲಿ ಬಂದು ಅವರು ಕೂಡ ಮಂಡ್ಯದ ಗಂಡರು ಇದ್ದಾರೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಈಗ ಈ ಕೇಕನ್ನು ಕೂಡ ಕಟ್ ಮಾಡಿ ನಮ್ಮ ದೇವೇಗೌಡರ ಸಾಹೇಬರಿಗೆ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಆಯುಷು ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಹೆಚ್ಚೆಚ್ಚು ಕಾಲ ನಮ್ಮ ದೇಶ ಮತ್ತು ನಮ್ಮ ರಾಜ್ಯದ ಸೇವೆ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ ಅಂತೇಳಿ ವಿಶೇಷವಾಗಿ ಶಿರಡಿ ಸಾಯಿಬಾಬನಲ್ಲಿ, ಶ್ರೀ ತಿರುಪತಿ ತಿಮ್ಮಪ್ಪನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಇವತ್ತು ಬಂದಿದ್ದೀವಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಸನ್ಮಾನ್ಯ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಸರಳವಾಗಿ ಬಡವರಿಗೆ 1 ರೂಪಾಯಿಗೆ ಊಟ ಕೊಡೋ ಮೂಲಕ ಇವತ್ತು ನಾವೆಲ್ಲ ಕೂಡ ನಮ್ಮ ಭಾಗ್ಯಗೌಡರು, ನಮ್ಮ ಹಿರಿಯರು ಇಲ್ಲಿ ಬಂದಿದ್ದಾರೆ. ಅವರ ನೇತೃತ್ವ ನಮ್ಮ ತಿಮ್ಮೇಗೌಡರು ಬಂದಿದ್ದಾರೆ, ನಮ್ಮ ಹನುಮಂತಗೌಡರು, ಪ್ರಸಾದ್ ಅವರು ಎಲ್ಲ ಕೂಡ ಬಂದಿದ್ದಾರೆ. ಬಹುಶಃ ನಮ್ಮ ಮುಖಂಡಗಳೆಲ್ಲ ಸೇರಿ ಸಲುವಾಗಿ ನಾವು ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ರೂಪಾಯಿಗೆ ಊಟ ಅಂತೇಳಿ 9 ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು 12 ರೂಪಾಯಿಗೆ ತಿಂಡಿ, 25 ರೂಪಾಯಿಗೆ ಮುದ್ದೆ ಊಟ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರೂ ಖುಷಿಯಿಂದ ಬಂದು ಇವತ್ತು ತಿಂತಾ ಇದ್ದಾರೆ. ನಾನು ಶುರು ಮಾಡಿದ ಮೇಲೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿದ್ದು, ಅದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಪ್ರಾರಂಭ ಆಗುತ್ತೆ ಮತ್ತೆ ಮುಚ್ಚೋಗುತ್ತೆ. ಆ ಥರ ನಾವು ಮಾಡಲ್ಲ. ನನ್ನ ಸ್ವಂತ ಶಕ್ತಿಯಿಂದ ನನಗೆ ಎಷ್ಟು ಶಕ್ತಿ ಸಿಗುತ್ತೋ ಅಷ್ಟುವರೆಗೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ. ಹೌದಾ, ಮನೆ ಇರೋದಲ್ಲೇ ಖುಷಿ ಆದರೆ ಸಾಕಷ್ಟೇ. ಒಳ್ಳೆದಾಗಲಪ್ಪ. ಈ ಕ್ಯಾಂಟೀನಲ್ಲಿ 9 ವರ್ಷಗಳಿಂದ ನಿರಂತರವಾಗಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಕಡಿಮೆ ದರದಲ್ಲಿ ಶುಚಿ ಮತ್ತು ರುಚಿಯನ್ನು ಕೊಟ್ಟು ಈ ಭಾಗದ ಬಡವರಿಗೆ, ಹಸಿದವರಿಗೆ ಅನ್ನ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರ ಒಂದು ಕನಸಿತ್ತು. ಅದನ್ನು ನಾನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀನಿ. ಬಹುಶಃ ಇವತ್ತಿನ ದಿನ ವಿಶೇಷವಾಗಿ 1 ರೂಪಾಯಿಗೆ ಊಟ ಕೊಡಬೇಕು, ಮುದ್ದೆ ಊಟ ಅಂತ ಹೇಳಿ ಆ ಕಾನ್ಸೆಪ್ಟನ್ನು ತಂದು